ನಮಸ್ಕಾರ. ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪ್ತಿ ಪ್ರಕಾಶ್. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಥೈರಾಯ್ಡ್ ಸಮಸ್ಯೆ ಕುರಿತು ಮಾತಾಡ್ತಾ ಇದ್ದೀವಿ. ಥೈರಾಯ್ಡ್ ಸಮಸ್ಯೆ ಅಂದ್ರೆ ಏನು, ಹಾಗೆ ಯಾವೆಲ್ಲ ಕಾರಣಗಳಿಂದ ಈ ಥೈರಾಯ್ಡ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ, ಇನ್ನು ಇದನ್ನ ಇಗ್ನೋರ್ ಮಾಡಿದ್ರೆ ಏನೆಲ್ಲ ಕಾಂಪ್ಲಿಕೇಶನ್ಸ್ ಉಂಟಾಗುತ್ತೆ, ಇದಕ್ಕೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಅನ್ನ ತೆಗೆದುಕೊಳ್ಬೇಕು, ಇದನ್ನ ತಿಳಿಸ್ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಇಂದ ಬಂದಂತಹ ಡಾಕ್ಟರ್ ರೇಷ್ಮಾ ಮೇಡಮ್. ನಿಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ಡಾಕ್ಟರ್, ಇವತ್ತು ನಾವು ಥೈರಾಯ್ಡ್ ಸಮಸ್ಯೆ ಕುರಿತು ಮಾತಾಡ್ತಾ ಇದ್ದೀವಿ. ಈ ಥೈರಾಯ್ಡ್ ಸಮಸ್ಯೆ ಯಾಕಾಗಿ ಕಾಣಿಸ್ಕೊಳ್ಳುತ್ತೆ, ಹಾಗೆ ಯಾವೆಲ್ಲ ಕಾರಣಗಳಿಂದ ಈ ಥೈರಾಯ್ಡ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ? ಇವಾಗ ಥೈರಾಯ್ಡ್ ಅಂತ ಗ್ರಂಥಿ ಬಗ್ಗೆ ಮಾತಾಡ್ತೀನಿ ಫಸ್ಟು. ಸೊ ಥೈರಾಯ್ಡ್ ಗ್ರಂಥಿ ಬಂದು ನಮ್ಮದು ಕತ್ತಿಗೆ ಮುಂಭಾಗದಲ್ಲಿ ಇರೋ ಅಂಥ ಬಟರ್ಫ್ಲೈ ಶೇಪಲ್ಲಿ ಇರೋ ಅಂಥ ಗ್ರಂಥಿನ ನಾವು ಥೈರಾಯ್ಡ್ ಗ್ರಂಥಿ ಅಂತ ಹೇಳ್ತೀನಿ. ಸೊ ಈ ಥೈರಾಯ್ಡ್ ಗ್ರಂಥಿ ಮೇಲೆ ಬರುವ ಅಂಥ ಕಾಯಿಲೆಗಳಿಗೆ ನಾವು ಈ ಥರ ಹೈಪೋಥೈರಾಯ್ಡ್ ಆಮೇಲೆ ಹೈಪರ್ ಥೈರಾಯ್ಡ್ ಅಂತ ಎರಡು ಆಗಿ ಕ್ಲಾಸಿಫೈ ಮಾಡ್ತೀವಿ. ಸೊ ಇವಾಗ ಹೈಪೋಥೈರಾಯ್ಡ್ ಅಂತ ಬಂದಾಗ ಹೈಪೋಥೈರಾಯ್ಡ್ ಸಮಸ್ಯೆಯಲ್ಲಿ ನಾವು ಥೈರಾಯ್ಡ್ ಗ್ರಂಥಿಯಿಂದ ಉತ್ಪತ್ತಿಯಾಗುವ ಹಾರ್ಮೋನ್ಸದು ಅಮೌಂಟ್ ಬಂದು ಕಡಿಮೆ ಆಗುತ್ತೆ. ಸೊ ಅದಕ್ಕೆ ನಾವು ಹೈಪೋಥೈರಾಯ್ಡ್ ಪ್ರಾಬ್ಲಮ್ ಅಂತ ಕಂಡೀಷನ್ ಅಂತ ಹೇಳ್ತೀನಿ. ಅದೇ ರೀತಿ ಹೈಪರ್ ಥೈರಾಯ್ಡ್ ಅಂತ ಬಂದಾಗ ಅದರಲ್ಲಿ ನಾವು ಥೈರಾಯ್ಡಿಂದ ಉತ್ಪತ್ತಿಯಾಗುವ ಹಾರ್ಮೋನ್ಸದು ಅಮೌಂಟ್ ಬಂದು ಇನ್ನೂ ಜಾಸ್ತಿ ಆಗುತ್ತೆ, ನಾರ್ಮಲ್ಗಿಂತ ಜಾಸ್ತಿ ಆಗುವಾಗ ಆ ಕಂಡೀಷನಿಗೆ ನಾವು ಹೈಪರ್ ಥೈರಾಯ್ಡ್ ಅಂತ ಹೇಳ್ತೀನಿ. ಸೊ ಇವಾಗ ನೀವು ಹೇಳೋ ಪ್ರಕಾರ ಇದು ಯಾವ ಕಾರಣಕ್ಕೆ ಬರುತ್ತೆ ಅಂತ ಹೇಳಿದರೆ, ಇವಾಗ ಕಾರಣ ನೋಡಿದರೆ ರೀಸನ್ಸ್ ಯಾಕೆ ಈ ರೀತಿ ಥೈರಾಯ್ಡ್ ಸಮಸ್ಯೆಗಳು ನಿಮಗೆ ಬರುತ್ತೆ ಅಂತ, ಇವಾಗ ಒಂದು ಆಟೋ ಇಮ್ಯೂನ್ ಡಿಸಾರ್ಡರ್ ಅಂತ ಕೂಡ ಬರ್ಬೋದು. ಯಾಕೆ ಅಂದರೆ ಇವಾಗ ಬೈ ಬರ್ತಿಂದ ಆ ರೀತಿ ಏನಾದರೂ ಸಮಸ್ಯೆಗಳಿದ್ದರೆ ಆಟೋ ಇಮ್ಯೂನ್ ಕಂಡೀಷನಿಂದ ಬರುವಂಥ ಒಂದು ಕಾಯಿಲೆ ಅಂತಲೂ ನಾವು ಹೇಳ್ಬೋದು. ಆಮೇಲೆ ಇನ್ನೊಂದು ಹೆರಿಡಿಟರಿ ಫ್ಯಾಕ್ಟರ್ಸ್ ಅಂತ ಹೇಳ್ತೀನಿ. ಹೆರಿಡಿಟರಿ ಫ್ಯಾಕ್ಟರ್ ಅಂದರೆ ಇವಾಗ ಮನೆಯಲ್ಲಿ ನಮ್ಮ ಪಕ್ಕದಾಗೆ ಅಂದರೆ ನಮ್ಮದು ನಿಯರ್ ಬೈ ರಿಲೇಷನ್ಸಲ್ಲಿ ಯಾರಿಗಾದರೂ ಈ ರೀತಿ ಥೈರಾಯ್ಡ್ ಸಮಸ್ಯೆಗಳಿದ್ದರೆ ನಮ್ಮದು ಯಂಗರ್ ಜನ್ರೇಷನ್ಗೆ ಥೈರಾಯ್ಡ್ ಸಮಸ್ಯೆ ಬರ್ಬೋದು ಅಂತ ಒಂದು ಕಾರಣ ಅಂತ ಹೇಳ್ಬೋದು. ಆಮೇಲೆ ಇನ್ನೊಂದು ಒಬೆಸಿಟಿ ಅಥವಾ ನಮ್ಮದು ಲೈಫ್ ಸ್ಟೈಲ್ ಮ್ಯಾನೇಜ್ಮೆಂಟ್ ಅಂತ. ಸೊ ಅದರಲ್ಲಿ ಇವಾಗ ಓವರ್ ವೇಟ್ ಅಥವಾ ಒಬೆಸಿಟಿ ಇದ್ದವರಲ್ಲಿ ಕೂಡ ನಾವು ಈ ರೀತಿ ಇರೋ ಥೈರಾಯ್ಡ್ ಸಮಸ್ಯೆಗಳನ್ನು ನಾವು ಕಾಣ್ಬೋದು. ಇನ್ನು ಯಾವೆಲ್ಲ ಸಿಂಪ್ಟಮ್ಸ್ಗಳು ಕಾಣಿಸ್ಕೊಳ್ಳುತ್ತೆ ಈ ಥೈರಾಯ್ಡ್ ಸಮಸ್ಯೆ ಬಂದಾಗ? ಇವಾಗ ಥೈರಾಯ್ಡ್ ಸಮಸ್ಯೆ ಬಂದಾಗ ನಾವು ಇದಕ್ಕೆ ಹೇಳೋ ಪ್ರಕಾರ ಹೈಪೋಥೈರಾಯ್ಡ್ ಆಮೇಲೆ ಹೈಪರ್ ಥೈರಾಯ್ಡಲ್ಲಿ ಸಿಂಪ್ಟಮ್ಸ್ ಕೂಡ ಆ ರೀತಿ ಎಂಟೈರ್ಲಿ ಆಪೋಸಿಟ್ ಆಗಿಯೇ ಬರುತ್ತೆ. ಇವಾಗ ಎಕ್ಸಾಂಪಲ್ ನೋಡಿದರೆ ಹೈಪೋಥೈರಾಯ್ಡ್ ಸಮಸ್ಯೆಯಲ್ಲಿ ನಮ್ಮದು ಸಿಂಪ್ಟಮ್ಸ್ ಅಥವಾ ರೋಗ ಲಕ್ಷಣಗಳು ಏನೆಲ್ಲ ಬರುತ್ತೆ ಅಂದರೆ, ನಮ್ಮದು ವೆಯ್ಟ್ನ ಗೇನ್ ನಾವು ನೋಡ್ಬೋದು. ವೆಯ್ಟ್ ಗೇನ್ ಅಂದರೆ ತೂಕ ನಮ್ಮದು ಭಾರ ಜಾಸ್ತಿ ಆಗುವಂಥ ಬರುತ್ತೆ, ವೆಯ್ಟ್ ಗೇನ್ ಸಿಂಪ್ಟಮ್ಸ್ ಬರುತ್ತೆ. ಆಮೇಲೆ ಇನ್ನೊಂದು ನಮ್ಮದು ಹಾರ್ಟ್ ಬೀಟ್ ನೋಡಿದರೆ ಅದು ತುಂಬ ಸ್ಲೋ ಆಗಿ ಹಾರ್ಟ್ ಬೀಟ್ ಬರುವಂಥ, ಅದಕ್ಕೆ ನಾವು ಬ್ರೆಡಿಕಾರ್ಡಿಯಾ ಅಂತ ಹೇಳ್ತೀನಿ. ಸೊ ಹಾಗೆ ಬಂದಾಗ ನಮ್ಮದು ಮೈಂಡ್ ಪೂರ್ತಿ ಒಂಥರ ಸ್ಲಗ್ಗಿಶ್ ಆಗುವಂಥ, ಒಂದು ಲೇಝಿ ಆಗೋದು, ಏನೂ ಮಾಡಲಿಕ್ಕೆ ಮನಸ್ಸಿಲ್ಲ ಅಂತ ಒಂದು. ಆಮೇಲೆ ನಮಗೆ ಹಸಿವು ಕೂಡ ಆ ರೀತಿ ಆಗಲ್ಲ ಅಂತ, ಹಸಿವು ನಮಗೆ ಆಗಲ್ಲ. ಯಾಕೆ ಅಂದರೆ ನಾವು ಎಷ್ಟು ತಿಂದ್ರೂ ನಮಗೆ ಒಂಥರ ಬೇಗನೆ ಅಪೆಟೈಟ್ ತುಂಬ ಬೇಗನೆ ಸೆಟೈಟಿ ಆಗೋ ಅಂತಂದರೆ ಬೇಗ ನಾವು ಊಟ ಸ್ವಲ್ಪ ತಿಂದ್ರೂ ಬೇಗ ನಮಗೆ ಹಸಿವು ಮುಗಿಯುವ ಅಂತ ಒಂದು ಬರುತ್ತೆ. ಆಮೇಲೆ ನಮಗೆ ಬೆವರೋದು, ನಮಗೆ ಸ್ವೆಟ್ ಆಗಲ್ಲ ಅಂತ ಒಂದು ಬರುತ್ತೆ ಹೈಪೋಥೈರಾಯ್ಡಲ್ಲಿ. ಆಮೇಲೆ ಇವಾಗ ವೆಯ್ಟ್ ಗೇನಿಂದ ಏನಾಗುತ್ತೆ ಅಂದರೆ ಅವರಿಗೆ ಕಾನ್ಸ್ಟಿಪೇಷನ್ ಅಂತ ಸಮಸ್ಯೆ ಬರಲಿಕ್ಕಿರುತ್ತೆ. ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಂಪ್ಟಮ್ ಆಗಿ ನಮಗೆ ಮೋಷನ್ ಎಲ್ಲ ಪಾಸ್ ಮಾಡಲಿಕ್ಕೆ ತುಂಬ ಕಷ್ಟವಾಗುವಂಥ ಒಂದು ಬರುತ್ತೆ. ಸೊ ಇದೆಲ್ಲ ನಮಗೆ ಹೈಪೋಥೈರಾಯ್ಡ್ ಸಮಸ್ಯೆಗಳಲ್ಲಿ ಕಂಡುಬರ್ಬೋದು. ಅದೇ ರೀತಿ ಹೈಪರ್ ಥೈರಾಯ್ಡ್ ಸಮಸ್ಯೆಗಳಲ್ಲಿ ಬಂದಾಗ ಇವಾಗ ನಾವು ಹೈಪೋಥೈರಾಯ್ಡಲ್ಲಿ ವೆಯ್ಟ್ ಗೇನ್ನ ನೋಡಿದರೆ ಹೈಪರ್ ಥೈರಾಯ್ಡಲ್ಲಿ ನಾವು ವೆಯ್ಟ್ ಲಾಸ್ನ ಕಾಣ್ಬೋದು. ಸೊ ವೆಯ್ಟ್ ಲಾಸ್ ಬಂದಾಗ ಏನಾಗುತ್ತೆ ಅಂದರೆ ಅವರಿಗೆ ಒಂದೇ ತಿಂಗಳಲ್ಲಿ ಜಾಸ್ತಿಯಾಗಿ ಒಂದು 3 kg ಜಾಸ್ತಿ ಎಲ್ಲ ವೆಯ್ಟ್ ಲಾಸ್ನ ನಾವು ಕಾಣ್ಬೋದು. ಆಮೇಲೆ ತುಂಬ ಸ್ವೆಟ್ ಆಗುವಂಥ, ಆಮೇಲೆ ತುಂಬ ಆ್ಯಕ್ಟಿವ್ ಆಗಿರುತ್ತೆ, ತುಂಬ ಹಸಿವಾಗುತ್ತೆ. ಯಾಕೆ ಅಂದರೆ ಸ್ವಲ್ಪ ತಿಂದ್ರೂ ಜಾಸ್ತಿ ತಿಂದ್ರೂ ಅದು ಬೇಗನೆ ಡೈಜೆಸ್ಟ್ ಆಗುತ್ತೆ, ಡೈಜೆಸ್ಟ್ ಆಗಿ ಏನಾಗುತ್ತೆ ಬೇಗನೆ ಹಸಿವಾಗುತ್ತೆ. ಸೊ ಅದಕ್ಕೆ ಫ್ರೀಕ್ವೆಂಟ್ ಆಗಿ ನಾವು ಏನಾದರೂ ತಿನ್ನಬೇಕು ಅಂತ ಅನಿಸುತ್ತೆ. ಸೊ ಅದಕ್ಕೆ ಅಪೆಟೈಟ್ ತುಂಬ ಜಾಸ್ತಿಯಾಗಿ ನಮಗೆ ಅನಿಸುತ್ತೆ. ಆಮೇಲೆ ನಮ್ಮದು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಸಿಂಪ್ಟಮ್ ಅಥವಾ ಮೋಷನ್ ಬಗ್ಗೆ ಮಾತಾಡಿದರೆ ಅವರಲ್ಲಿ ಜಾಸ್ತಿಯಾಗಿ ಲೂಸ್ ಸ್ಟೂಲ್ಸ್ ಅಥವಾ ಲೂಸ್ ಮೋಷನ್ನ ಕಾಣ್ಬೋದು. ಯಾಕೆಂದರೆ
ಅಂದರೆ ಅವರಿಗೆ ಫ್ರೀಕ್ವೆಂಟ್ ಆಗಿ ಟಾಯ್ಲೆಟಿಗೆ ಹೋಗಬೇಕು ಅಂತ ಅನಿಸುತ್ತೆ. ಯಾಕೆ ಅಂದರೆ ಅವರದ್ದು ಡೈಜೆಷನ್ ಕೂಡ ಅಷ್ಟು ಫಾಸ್ಟಾಗಿ ಆಗೋದ್ರಿಂದ ಅವರಿಗೆ ಮೋಷನ್ ಸ್ವಲ್ಪ ವಾಟ್ರಿಯಾಗಿ ಬರಲಿಕ್ಕೆ ಇರುತ್ತೆ. ಸೊ ಅದಕ್ಕೆ ನಾವು ಈ ರೀತಿ ಹೈಪರ್ ಮತ್ತು ಹೈಪೋಥೈರಾಯ್ಡಲ್ಲಿ ನೋಡುವಾಗ ಸಿಮ್ಟಮ್ಸ್ ಕೂಡ ನಾವು ಎಂಟೈರ್ಲಿ ಆಪೋಸಿಟ್ ಆಗಿ ನೋಡುತ್ತೆ. ಹಾಗಾಗಿ ಹಾರ್ಟ್ ಸಿಮ್ಟಮ್ಸ್ ನಾವು ಹೈಪರ್ ಥೈರಾಯ್ಡಲ್ಲಿ ನೋಡಿದರೆ ತುಂಬ ಫಾಸ್ಟಾಗಿ ಹಾರ್ಟ್ ಬೀಟ್ ಬೀಟ್ ಆಗುವ ಅಂತ ಅಂದರೆ ಟಕಿಕಾರ್ಡಿಯಾ ಅಂತ ಹೇಳ್ತೀನಿ. ಸೊ ನಮ್ಮದು ಹಾರ್ಟ್ ಬೀಟ್ ಒಂದು 80 ಬೀಟ್ಸ್ ಪರ್ ಮಿನಿಟ್ ಅಂತ ಹೇಳೋದು ಗಸ್ಸದು ಮಾಡಿದರೆ ಅದು ಮೋರ್ ದೆನ್ ಒಂದು 100 ಬೀಟ್ಸ್ ಪರ್ ಮಿನಿಟ್ ಎಲ್ಲ ಬಂದಾಗ ಅದಕ್ಕೆ ನಾವು ಹೈಪರ್ ಥೈರಾಯ್ಡ್ ಸಿಮ್ಟಮ್ಸಲ್ಲಿ ಟಕಿಕಾರ್ಡಿಯಲ್ ಸಿಮ್ಟಮ್ಸ್ ಅಂತ ನಾವು ನೋಡ್ಬೋದು. ಎಸ್ ವೀಕ್ಷಕರೇ, ನೀವು ಕೂಡ ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ ಹತ್ರ ಮಾತಾಡ್ಬೋದು. ಎಸ್ ಡಾಕ್ಟರ್, ಇನ್ನು ಥೈರಾಯ್ಡಿಂದ ಯಾವೆಲ್ಲ ಕಾಂಪ್ಲಿಕೇಶನ್ಸ್ ಉಂಟಾಗುತ್ತೆ? ಕಾಂಪ್ಲಿಕೇಶನ್ಸ್ ಅಥವಾ ನೋಡಿದರೆ ಇವಾಗ ಹೈಪೋ ಮತ್ತು ಹೈಪರ್ ಥೈರಾಯ್ಡಲ್ಲಿ ಕಾಂಪ್ಲಿಕೇಶನ್ಸ್ ಜಾಸ್ತಿಯಾಗಿ ಹಾರ್ಟಲ್ಲಿ ಬರುತ್ತೆ ಅಂತ ನಾನು ಹೇಳ್ತೀನಿ. ಯಾಕೆ ಅಂದರೆ ಆಲ್ರೆಡಿ ಹೈಪೋಥೈರಾಯ್ಡಲ್ಲಿ ಟಕಿಕಾರ್ಡಿಯಲ್ ಸಿಮ್ಟಮ್ಸ್ನ ಜಾಸ್ತಿ ಕಾಣಿಸುತ್ತೆ. ಟಕಿಕಾರ್ಡಿಯಾ ಅಲ್ಲ, ಬ್ರೆಡಿಕಾರ್ಡಿಯಾ ಅಂದರೆ ಹಾರ್ಟ್ ಬೀಟ್ ಕಡಿಮೆ ಆಗುವಂಥ. ಸೊ ಆ ಒಂದು ಸಿಚುವೇಷನಲ್ಲಿ ಏನಾಗುತ್ತೆ ಅಂದರೆ ಹಾರ್ಟ್ ತುಂಬ ಸ್ಲೋ ಆಗಿ ಬೀಟ್ ಆಗುವಂಥ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ನಮ್ಮದು ಹಾರ್ಟಿಂದ ಬ್ಲಡ್ ಪೂರ್ತಿಯಾಗಿ ಪಂಪ್ ಔಟ್ ಆಗಲ್ಲ, ಅಂದರೆ ಕಾರ್ಡಿಯಾಕ್ ಔಟ್ಪುಟ್ ಅಂತ ಹೇಳ್ತೀನಿ. ಸೊ ನಮ್ಮದು ಬಾಡಿಗೆ ಸಾಕಷ್ಟು ಅಮೌಂಟ್ ಆಫ್ ಬ್ಲಡ್ಡನ್ನು ನಮಗೆ ಪಂಪ್ ಮಾಡಲಿಕ್ಕೆ ಆಗಲ್ಲ ಅಂತ ಕಂಡೀಷನ್ ಆಗೋಲಿಕ್ಕೇನು, ಆಮೇಲೆ ನಮ್ಮದು ಹಾರ್ಟಲ್ಲಿ ಬ್ಲಡ್ನ ಕ್ಲಾಟ್ ಆಗಲಿಕ್ಕೇನು ಚಾನ್ಸಸ್ ಆಗುತ್ತೆ. ಸೊ ಈ ರೀತಿ ಬ್ಲಡ್ ಕ್ಲಾಟ್ ಏನಾದರೂ ಫಾರ್ಮ್ ಆದರೆ ಮತ್ತು ನಮ್ಮದು ಆ ಒಂದು ಬ್ಲಡ್ ಕ್ಲಾಟ್ ಬಂದು ಹಾರ್ಟಿಂದ ಎಸ್ಕೇಪ್ ಆಗಿ ನಮ್ಮದು ಬ್ರೈನಿಗೆ ಆಗಲಿಕ್ಕೇನೋ ಅಥವಾ ಲಿವರಿಗೆ ಅಥವಾ ಕಿಡ್ನಿ ಯಾವ ಆರ್ಗನ್ಸ್ ಮೇಜರ್ ಆರ್ಗನ್ಸಿಗೆ ಏನೋ ಆಗಿ ಅಲ್ಲಿ ಕ್ಲಾಟ್ದು ಫಾರ್ಮೇಷನ್ ಅಲ್ಲಿ ಹೋಗಿ ಎಸ್ಕೇಪ್ ಆಗಿ ಅಲ್ಲಿ ಹೋಗಿ ಸೆಟ್ಲ್ ಆಗಲಿಕ್ಕೆಲ್ಲ ಇರುತ್ತೆ. ಸೊ ಹಾಗಾಗಿ ಬ್ರೈನಿಗೆಲ್ಲ ಹೋಗಿ ಸೆಟ್ಲ್ ಆದರೆ ನಮಗೆ ಸ್ಟ್ರೋಕ್ ಎಲ್ಲ ಬರಲಿಕ್ಕೆ ಇರುತ್ತೆ. ಸೊ ಅದಕ್ಕೆ ಜಾಸ್ತಿಯಾಗಿ ಹೈಪೋಥೈರಾಯ್ಡ್ ಇರುವರಲ್ಲಿ ನಾವು ಹಾರ್ಟ್ ಕಾಂಪ್ಲಿಕೇಶನ್ಸ್ನ ಜಾಸ್ತಿಯಾಗಿ ಹೇಳ್ತೀನಿ. ಎಸ್, ಇನ್ನು ಹೈಪೋಥೈರಾಯ್ಡ್ ಮತ್ತು ಹೈಪೋಥೈರಾಯ್ಡ್ ಅಂತ 2 ಟೈಪ್ಸ್ ಇದೆ ಅಂತ ಹೇಳಿದ್ರಿ. ಯಾರಲ್ಲಿ ಇದು ಜಾಸ್ತಿ ಕಾಣಿಸ್ಕೊಳ್ಳುತ್ತೆ? ಇವಾಗ ಥೈರಾಯ್ಡ್ ಪ್ರಾಬ್ಲಮ್ಸ್ನ ಜಾಸ್ತಿಯಾಗಿ ನಾವು ಕಾಣ್ಬರ್ಬೋದು ಅಂದರೆ ಫಿಮೇಲ್ಸಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಕಾಣ್ಬೋದು ಅಂತ ಹೇಳ್ತೀನಿ. ಯಾಕೆ ಅಂದರೆ ನಮ್ಮದು ಫಿಮೇಲ್ಸಲ್ಲಿ ಸ್ವಲ್ಪ ಜಾಸ್ತಿಯಾಗಿರೋ ಸೈಕಾಲಜಿಕಲ್ ಚೇಂಜಸ್ ಅಂದರೆ ಇರುತ್ತೆ, ಫಿಸಿಯಾಲಜಿಕಲ್ ಚೇಂಜಸ್ ಅಥವಾ ಮೆನಪೋಸ್ ಆಗಲಿ ಮೆನಾರ್ಕ್ ಆಗಲಿ. ಸೊ ಆ ರೀತಿ ಇರುವ ಕಂಡೀಷನ್ಸ್ ಎಲ್ಲ ನಮ್ಮ ಫಿಮೇಲ್ಸಲ್ಲಿ ಜಾಸ್ತಿ ಆಗಿದ್ದರಿಂದ ಈ ರೀತಿ ಥೈರಾಯ್ಡ್ ಸಮಸ್ಯೆಗಳು ನಮಗೆ ಫಿಮೇಲ್ಸಲ್ಲಿ ಮಹಿಳೆಯರಲ್ಲಿ ಸ್ವಲ್ಪ ಜಾಸ್ತಿಯಾಗಿ ಕಾಣ್ಬರ್ಬೋದು ಅಂತ ಹೇಳ್ತೀನಿ. ಇನ್ನು ಥೈರಾಯ್ಡ್ಗೆ ಮುಖ್ಯ ಕಾರಣ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂತ ಹೇಳ್ತೀವಿ. ಹಾರ್ಮೋನಲ್ ಇಂಬ್ಯಾಲೆನ್ಸ್ಗೆ ಕಾರಣ ಏನು? ಇವಾಗ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದರೆ ಇವಾಗ ಅದಕ್ಕೆ ಮುಂಚೆಯಾಗಿ ಪಿಟ್ಯೂಟರಿ ಗ್ಲ್ಯಾಂಡ್ ಬಗ್ಗೆ ಅಂದರೆ ಹೇಳಬೇಕು. ಸೊ ಪಿಟ್ಯೂಟರಿ ಗ್ಲ್ಯಾಂಡ್ ಅಂತ ಒಂದು ಗ್ಲ್ಯಾಂಡ್ ನಮ್ಮ ಬ್ರೈನ್ ಕೆಳಗಡೆ ಆಗಿದ್ದೆ. ಸೊ ಈ ಒಂದು ಗ್ರಂಥಿಯಿಂದ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಅಂತ ಒಂದು ಉತ್ಪತ್ತಿ ಆಗ್ತಾ ಇರುತ್ತೆ. ಸೊ ಈ ಒಂದು ಹಾರ್ಮೋನ್ ನಮ್ಮದು ಥೈರಾಯ್ಡ್ ಗ್ರಂಥಿ ಮೇಲೆ ಎಫೆಕ್ಟ್ ಆಗಿ ಅದರಿಂದನೇ ನಮ್ಮದು ಥೈರಾಯ್ಡ್ ಹಾರ್ಮೋನ್ಸದು ಪ್ರೊಡಕ್ಷನ್ ಅಥವಾ ಉತ್ಪತ್ತಿ ಆಗುವಂಥ. ಸೊ ನಮ್ಮದು ಮೇಯ್ನಾಗಿ ನಮ್ಮದು ಹಾರ್ಮೋನ್ಸ್ ಏನೆಲ್ಲ ಇರುತ್ತೆ ಅಂದರೆ T3 ಆಮೇಲೆ T4 ಅಂತ. ಸೊ ಈ 2 ಹಾರ್ಮೋನ್ಸದು ಉತ್ಪತ್ತಿ ಹೇಗೆ ಬರುತ್ತೆ ಅಂದರೆ ಇದಕ್ಕೆ ಒಂದು ಸ್ಟಿಮ್ಯುಲೇಷನ್ ಬೇಕಾಗುತ್ತೆ. ಸೊ ಈ ಸ್ಟಿಮ್ಯುಲೇಷನ್ ಬಂದು ನಮ್ಮದು ಪಿಟ್ಯೂಟರಿ ಗ್ರಂಥಿಯಿಂದ ಬರುವ TSH ಅಂತ ಹಾರ್ಮೋನಿಂದ ಆಗ್ತಾ ಇರೋದು. ಸೊ ಅದಕ್ಕೆ ನಾವು ಇವಾಗ ಕಂಟಿನ್ಯೂಸ್ ಆಗಿ ಈ ರೀತಿ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಬರಬೇಕಂತ ಇದ್ದರೆ ನಮ್ಮದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಏನಂದರೆ ನಮ್ಮದು TSH ಪ್ರೊಡಕ್ಷನಲ್ಲಿ ಏನಾದರೂ ಪ್ರಾಬ್ಲಮ್ ಇದ್ದರೆ, ಮೇ ಬಿ ಬ್ರೈನ್ ಪ್ರಾಬ್ಲಮ್ಸ್ ಏನಾದರೂ ಇದ್ದರೆ ಅಥವಾ ಅವರದ್ದು ಫಿಸಿಯಾಲಜಿಕಲ್ ಚೇಂಜಸ್ ಅಥವಾ ಹಾರ್ಮೋನಲ್ ಚೇಂಜಸ್ ಅವರಲ್ಲಿ ಇದ್ದರೆ ಈ ರೀತಿ ಇರೋ ಸಿಮ್ಟಮ್ಸ್ ಇಂದ ಎಲ್ಲ ನಮಗೆ ಥೈರಾಯ್ಡಿಂದ ಪ್ರೊಡ್ಯೂಸ್ ಆಗುವ ಹಾರ್ಮೋನ್ಸದು ವೇರಿಯೇಷನ್ಸ್ ಆಗಲಿಕ್ಕೆ ಇರುತ್ತೆ. ಆಮೇಲೆ ಇನ್ನೊಂದು ಪ್ರೆಗ್ನೆನ್ಸಿ ಟೈಮಲ್ಲಿ ನಮ್ಮದು ಥೈರಾಯ್ಡ್ ಹಾರ್ಮೋನ್ಸದು ಉತ್ಪತ್ತಿ ಸ್ವಲ್ಪ ಜಾಸ್ತಿ ಆಗಲಿಕ್ಕೆ ಇರುತ್ತೆ. ಯಾಕೆ ಅಂದರೆ ಫಸ್ಟ್ ಟ್ರೈಮಸ್ಟರ್ ಅಥವಾ 3 months ಆಫ್ ಫಸ್ಟ್ ಪ್ರೆಗ್ನೆನ್ಸಿಯಲ್ಲಿ ಅವರಲ್ಲಿ HCG ಅಂತ ಹ್ಯೂಮನ್ ಗೊನಾಡೋಟ್ರೋಪಿನ್ ಹಾರ್ಮೋನ್ ಅಂತ ಒಂದಿದೆ. ಈ ಹಾರ್ಮೋನದ ಎಫೆಕ್ಟಿಂದ ಥೈರಾಯ್ಡ್ ಹಾರ್ಮೋನ್ ಸ್ವಲ್ಪ ಜಾಸ್ತಿಯಾಗಿ ರಿಲೀಸ್ ಆಗಲಿಕ್ಕೆ ಇರುತ್ತೆ. ಸೊ ಅದಕ್ಕೆ ಈ ರೀತಿ ಇರೋ ಸಿಮ್ಟಮ್ಸ್ ಕೂಡ ನಾವು ಪ್ರೆಗ್ನೆನ್ಸಿ ಟೈಮಲ್ಲೇ ಕಾಣ್ಬೋದು. ಸೊ ಅದಕ್ಕೆ ಸಿಮ್ಟಮ್ಸ್ ಯಾಕೆ ಈ ರೀತಿ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಬರುತ್ತೆ ಅಂತ ಇದ್ದರೆ ಈ ರೀತಿ ನಮ್ಮದು ಲೈಫ್ ಸ್ಟೈಲಲ್ಲಿ ಏನಾದರೂ ಚೇಂಜಸ್ ಇದ್ದರೆ ಬರ್ಬೋದು. ಆಮೇಲೆ ಪಿಟ್ಯೂಟರಿ ಗ್ರಂಥಿ ಮೇಲೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಬರ್ಬೋದು. ಆಮೇಲೆ ಥೈರಾಯ್ಡ್ ಗ್ರಂಥಿ ಮೇಲೆ ಕೂಡ ಏನಾದರೂ ಕ್ಯಾನ್ಸರ್ ಆಗಿರೋ ಗ್ರೋತ್ ಏನಾದರೂ ಇದ್ರೂ ಕೂಡ ಈ ರೀತಿ ಸಿಮ್ಟಮ್ಸಲ್ಲಿ ಈ ರೀತಿ ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ನಾವು ಕಾಣ್ಬರ್ಬೋದು. ಇನ್ನು ಯಾವ ವಯೋಮಾನದವರಲ್ಲಿ ಈ ಥೈರಾಯ್ಡ್ ಸಮಸ್ಯೆ ಹೆಚ್ಚಾಗಿ ಕಾಣಿಸ್ಕೊಳ್ಳುತ್ತೆ?
ಯಾವ ಏಜ್ ಅವರಲ್ಲಿ? ಏಜ್ ಅವರಂತ ನೋಡಿದರೆ ಅದೇ ಇವಾಗ ಚಿಕ್ಕ ಮಕ್ಕಳಲ್ಲಿ ಕೂಡ ನಾವು ಥೈರಾಯ್ಡ್ ಸಮಸ್ಯೆಗಳನ್ನ ಕಾಣ್ಬರ್ಬೋದು. ಸೊ ಅದಕ್ಕೆ ನಾವು ಆಟೋಇಮ್ಯೂನ್ ಡಿಸಾರ್ಡರ್ಸ್ ಅಂತ ಹೇಳ್ತೀನಿ. ಯಾಕೆ ಅಂದರೆ ನಮ್ಮದು ಥೈರಾಯ್ಡ್ ಆ್ಯಂಟಿಬಾಡೀಸ್ ಅಂತ ಇದೆ. ಸೊ ಈ ಆ್ಯಂಟಿಬಾಡಿ ಪ್ರೊಡಕ್ಷನಿಂದ ಥೈರಾಯ್ಡ್ ಗ್ರಂಥಿ ಮೇಲೆ ಎಫೆಕ್ಟ್ ಆಗ್ತಾ ಏನಾಗುತ್ತೆ ಅಂದರೆ ಥೈರಾಯ್ಡ್ ಹಾರ್ಮೋನ್ಸ್ ಅದು ಉತ್ಪತ್ತಿ ಆಗುವಂಥ ಒಂದು ಪ್ರಾಬ್ಲಮ್ ಆಗುವಾಗ ಸೊ ಅದಕ್ಕೆ ನಾವು ಈ ಒಂದು ಸಮಸ್ಯೆಗಳು ಚಿಕ್ಕ ಮಕ್ಕಳಲ್ಲಿ ಕೂಡ ಕಾಣ್ಬರ್ಬೋದು ಅಂತ ಹೇಳ್ತೀನಿ. ಸೊ ಅದಕ್ಕೆ ಏಜ್ ಫ್ಯಾಕ್ಟರ್ ನೋಡಿದರೆ ಯಂಗರ್ ಏಜ್ ಅಂದರೆ ವೆರಿ ಚೈಲ್ಡ್ಹುಡ್ಡಿಂದ ಕೂಡ ನಾವು ಈ ರೀತಿ ಇರೋ ಥೈರಾಯ್ಡ್ ಸಮಸ್ಯೆಗಳನ್ನು ಕಾಣ್ಬರ್ಬೋದು. ಮತ್ತು ಇನ್ನೊಂದು ಮಹಿಳೆಯರಲ್ಲಿ ಜಾಸ್ತಿಯಾಗಿ ಕಾಣ್ಬರ್ಬೋದು. ಮತ್ತು ಅವರದ್ದು ಏಜ್ ಫ್ಯಾಕ್ಟರ್ ಅದರಲ್ಲಿ ನೋಡಿದರೆ ನಮಗೆ ಒಂದು ಮಿಡಲ್ ಏಜ್ ಅಂದರೆ ನಾವು ಒಂದು 20s ನಾವು ಈ ರೀತಿ ಇರೋ ಸಮಸ್ಯೆಗಳನ್ನು ನಾವು ಕಂಡುಬರ್ಬೋದು. ಇನ್ನು ಹೆಣ್ಮಕ್ಳಲ್ಲಿ ಜಾಸ್ತಿ ಥೈರಾಯ್ಡ್ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಅಂತ ಹೇಳಿದ್ರಿ. ಯಾಕಾಗಿ ಹೆಣ್ಮಕ್ಳಲ್ಲೇ ಇದು ಜಾಸ್ತಿ ಕಾಣಿಸ್ಕೊಳ್ಳೋದು? ಯಾಕೆ ಅಂದರೆ ಹೆಣ್ಮಕ್ಕಳಲ್ಲಿ ಜಾಸ್ತಿಯಾಗಿ ಫಿಸಿಯಾಲಜಿಕಲ್ ಚೇಂಜಸ್ ಎಲ್ಲ ಬರ್ತಾ ಇದೆ. ಅಂದರೆ ಮೆನಾರ್ಕ್ ಆಗೋದು, ಮೆನಪೋಸ್ ಆಗೋದು, ಮಧ್ಯದಲ್ಲಿ ಪ್ರೆಗ್ನೆಂಟ್ ಆಗೋದು. ಸೊ ಈ ರೀತಿಯಲ್ಲಿ ಕಂಡೀಷನ್ಸಲ್ಲಿ ಎಲ್ಲ ನಮ್ಮದು ಹಾರ್ಮೋನಲ್ ಇಂಬ್ಯಾಲೆನ್ಸಸ್ ಆಗಲಿಕ್ಕೆ ಇರುತ್ತೆ. ಸೊ ಇವಾಗ ಪ್ರೆಗ್ನೆನ್ಸಿ ನಾನು ಆಲ್ರೆಡಿ ಹೇಳೋ ಪ್ರಕಾರ HCG ಅಂತ ಒಂದು ಹಾರ್ಮೋನ್ ಪ್ರೊಡಕ್ಷನ್ ಇರುತ್ತೆ ನಮ್ಮ ಬಾಡಿಯಲ್ಲಿ. ಸೊ ಆ ಒಂದು ಹಾರ್ಮೋನಿಂದ ನಮ್ಮದು ಥೈರಾಯ್ಡ್ ಗ್ರಂಥಿ ಮೇಲೆ ಎಫೆಕ್ಟ್ ಆಗ್ತಾ ಹಾರ್ಮೋನ್ಸದು ಉತ್ಪತ್ತಿ ಸ್ವಲ್ಪ ಜಾಸ್ತಿಯಾಗಿ ಆಗಲಿಕ್ಕೆ ಇರುತ್ತೆ. ಸೊ ಅದಕ್ಕೆ ಪ್ರೆಗ್ನೆನ್ಸಿ ಟೈಮಲ್ಲಿ ನಮ್ಮದು ಥೈರಾಯ್ಡ್ ಹಾರ್ಮೋನ್ಸದು ಉತ್ಪತ್ತಿ ಸ್ವಲ್ಪ ಜಾಸ್ತಿಯಾಗಿರುತ್ತೆ ಅಂತ. ಆಮೇಲೆ ಫಸ್ಟು ಟ್ರೈಮಸ್ಟರಲ್ಲಿ ನಾವು ಕರೆಕ್ಟಾಗಿ ಮಾನಿಟರ್ ಮಾಡಿ ಅದು HCG ಹಾರ್ಮೋನ್ಸಿಂದ ಆಗಿರೋದಾ ಅಥವಾ ಬೇರೆ ಏನಾದರೂ ಸಮಸ್ಯೆಯಿಂದ ಆಗಿರೋದಾ ಅಂತ ಮಾನಿಟರ್ ಮಾಡಿ ಕರೆಕ್ಟಾಗಿ ಡಯಾಗ್ನೋಸ್ ಮಾಡಿದರೆ ಅವರಿಗೆ ಫರ್ದರ್ ಕಾಂಪ್ಲಿಕೇಶನ್ಸ್ನಿಂದ ನಾವು ಬಚಾವ್ ಮಾಡ್ಬೋದು. ಆಮೇಲೆ ಇನ್ನೊಂದು ಮೆನಾರ್ಕಿ ಟೈಮಲ್ಲಿ ಕೂಡ ಈ ರೀತಿ ನಮ್ಮದು ಬಾಡಿಯಲ್ಲಿ ಸ್ವಲ್ಪ ಫಿಮೇಲ್ ಹಾರ್ಮೋನ್ಸದು ಪ್ರೊಡಕ್ಷನ್ಸ್ ಎಲ್ಲ ಸ್ವಲ್ಪ ಜಾಸ್ತಿ ಆಗಿರುತ್ತೆ. ಸೊ ಅದು ಕೂಡ ಒಂದು ರೀತಿಯಲ್ಲಿ ನಮ್ಮದು ಥೈರಾಯ್ಡ್ ಗ್ರಂಥಿ ಮೇಲೆ ಎಫೆಕ್ಟ್ ಆಗುವಂತ ಬರುತ್ತೆ. ಲೈಫ್ ಸ್ಟೈಲ್ ಮತ್ತು ಫುಡ್ ಅನ್ನುವಂಥದ್ದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಥೈರಾಯ್ಡ್ ಸಮಸ್ಯೆ ಇದ್ದವರು ಲೈಫ್ ಸ್ಟೈಲಲ್ಲಿ ಮತ್ತು ಫುಡ್ಡಲ್ಲಿ ಯಾವೆಲ್ಲ ಚೇಂಜಸ್ ಮಾಡ್ಕೋಬೇಕು? ಇವಾಗ ಥೈರಾಯ್ಡ್ ಸಮಸ್ಯೆಗಳಿರೋರು ಯಾವುದೆಲ್ಲ ರೀತಿ ಫುಡ್ ಹ್ಯಾಬಿಟ್ಸ್ನ ಕಂಟ್ರೋಲ್ ಮಾಡಬೇಕು ಅಂದಿದ್ರೆ, ಇವಾಗ ಹೇಗೆ ಆಗುತ್ತೆ ಅಂದರೆ ಜಾಸ್ತಿಯಾಗಿ ಹೊರಗಡೆಯಿಂದ ಊಟ ಮಾಡೋದಾಗಲಿ ಅಥವಾ ಲೈಕ್ ಜಂಕ್ ಫುಡ್ಸ್ ತಿನ್ನೋದು, ಫಾಸ್ಟ್ ಫುಡ್ ತಿನ್ನೋದೆಲ್ಲ ಇರುತ್ತೆ. ಸೊ ಅವರಲ್ಲಿ ಎಲ್ಲ ಸ್ವಲ್ಪ ಆಗಿ ಥೈರಾಯ್ಡ್ ಟಾಕ್ಸಿಕ್ ಆಗಿರೋ ಕಂಟೆಂಟ್ಸ್ ಇರುತ್ತೆ ಫುಡ್ಡಲ್ಲಿ. ಸೊ ಈ ಒಂದು ಟಾಕ್ಸಿಕ್ ಆಗಿರೋ ಥೈರಾಯ್ಡಿಗೆ ಟಾಕ್ಸಿಕ್ ಆಗಿರೋ ಪ್ರಾಡಕ್ಟ್ಸ್ ಅಥವಾ ಉತ್ಪನ್ನದಿಂದ ನಮ್ಮದು ಥೈರಾಯ್ಡ್ ಗ್ರಂಥಿ ಮೇಲೆ ಎಫೆಕ್ಟ್ ಆಗುವಂಥದ್ದು. ಆಮೇಲೆ ಅದರಿಂದ ನಮ್ಮದು ಥೈರಾಯ್ಡ್ ಗ್ರಂಥಿ ಪ್ರೊಡ್ಯೂಸ್ ಆಗೋ ಹಾರ್ಮೋನ್ಸ್ ಮೇಲೆ ಎಫೆಕ್ಟ್ ಆಗುವಂಥ ಬರುತ್ತೆ. ಸೊ ಅದಕ್ಕೆ ಜಾಸ್ತಿಯಾಗಿ ಔಟ್ಸೈಡಿಂದ ಫುಡ್ ತಿನ್ನೋದನ್ನು ಕಡಿಮೆ ಮಾಡಿ, ಆಮೇಲೆ ಇವಾಗ ಓವರ್ ವೆಯ್ಟ್ ಏನಾದರೂ ಇದ್ದರೆ ಅದನ್ನು ಕಡಿಮೆ ಮಾಡಬೇಕು. ಆಮೇಲೆ ಸ್ವಲ್ಪ ಎಕ್ಸಸೈಸ್ನ ನಾನು ಅಡ್ವೈಸ್ ಮಾಡ್ತೀನಿ. ಯಾಕೆ ಅಂದರೆ ಎಕ್ಸಸೈಸ್ ಎಲ್ಲ ಮಾಡ್ತಾ ಅವ್ರದ್ದು ಬಾಡಿ ಹಾರ್ಮೋನ್ಸ್ ಎಲ್ಲ ಸ್ವಲ್ಪ ಹಾರ್ಮೋನಿಯಸ್ ಆಗಿ ಇರ್ಬೋದು. ಆಮೇಲೆ ಅದರಿಂದ ಥೈರಾಯ್ಡ್ಗೆ ಎಫೆಕ್ಟ್ ಆಗುವಂಥ ಟಾಕ್ಸಿಕ್ ಆಗಿರುವಂಥ ಕಂಡೀಷನ್ ಎಲ್ಲ ನಾವು ಅವಾಯ್ಡ್ ಮಾಡ್ಬೋದು. ಆಮೇಲೆ ಫುಡ್ಡಲ್ಲಿ ಕೂಡ ಇವಾಗ ವಿತೌಟ್ ಎನಿ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನಿಂದ ಸಪ್ಲಿಮೆಂಟ್ ಆಗಲಿ ಯಾವುದೇ ರೀತಿಯಲ್ಲಿ ಪ್ರಿಸ್ಕ್ರಿಪ್ಷನ್ಸ್ ಆಗಿ ತಗೊಳ್ಳೋದನ್ನು ಸ್ವಲ್ಪ ಕಂಟ್ರೋಲ್ ಮಾಡಿ. ಯಾಕೆ ಅಂದರೆ ಇವಾಗ ಸಪ್ಲಿಮೆಂಟ್ ಮೆಡಿಸಿನ್ಸ್ ಎಲ್ಲ ಜಾಸ್ತಿಯಾಗಿ ತಗೋತಾ ಇದ್ದಾರೆ ಎಲ್ಲರೂ, ಹೇರಿಗೆ ಒಂದು ಸ್ಕಿನ್ನಿಗೆ ಒಂದು ಅಂತೆಲ್ಲ. ಸೊ ಅದರಲ್ಲಿ ಎಲ್ಲ ಸೆಲಿನಿಯಮ್, ಅಯೋಡಿನ್ ಅಂತೆಲ್ಲ ಕಂಟೆಂಟ್ ಸ್ವಲ್ಪ ಜಾಸ್ತಿಯಾಗಿ ಕಾಣಿಸುತ್ತೆ. ಸೊ ನಮ್ಮ ಬಾಡಿಗೆ ಬೇಕು ಅಂತ ಅಮೌಂಟ್ ಇರುತ್ತೆ ಅಯೋಡಿನ್ದು, ಅದರಿಂದ ಸಾಕಷ್ಟಾಗಿ ಜಾಸ್ತಿಯಾಗಿ ಕನ್ಸ್ಯೂಮ್ ಮಾಡಿದರೆ ನಮಗೆ ಅಯೋಡಿನ್ ಟಾಕ್ಸಿಸಿಟಿ ಬರುವಂಥ, ಸೊ ಅದರಿಂದ ನಮಗೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಬರುತ್ತೆ. ಸೊ ಅದಕ್ಕೆ ಯಾವ ರೀತಿಯಲ್ಲಿ ಇರೋ ಪ್ರಿಸ್ಕ್ರಿಪ್ಷನ್ಸ್ ಆಗಲಿ ಮೆಡಿಸಿನ್ಸ್ ಆಗಲಿ ತಗೊಳ್ಳುವಾಗ ಈ ರೀತಿ ಪ್ರಿಸ್ಕ್ರಿಪ್ಷನ್ ಅಥವಾ ಡಾಕ್ಟರ್ದು ಅಡ್ವೈಸಿಂದನೇ ಮಾತ್ರ ಮೆಡಿಸಿನ್ಸ್ನ ಹಾಕಿ ಅಂತ ಹೇಳ್ತೀನಿ. ಇನ್ನು ನಾನ್ ವೆಜಿಟೇರಿಯನ್ಸು ಇರ್ತಾರೆ. ಸೊ ನಾನ್ ವೆಜ್ ಎಲ್ಲ ತಗೋಬೋದಾ ಈ ಥೈರಾಯ್ಡ್ ಸಮಸ್ಯೆ ಇರೋರು? ನಾನ್ ವೆಜ್ ಎಲ್ಲ ತಗೋಬೋದು. ಬಟ್ ಏನಂದರೆ ಇವಾಗ ಸೀ ಫುಡ್ ಐಟಮ್ಸ್ ಎಲ್ಲ ಬರುತ್ತೆ, ಅದರಲ್ಲಿ ಎಲ್ಲ ಸ್ವಲ್ಪ ಜಾಸ್ತಿಯಾಗಿ ನಮಗೆ ಥೈರಾಯ್ಡಿಗೆ ಹೆಲ್ಪ್ಫುಲ್ ಇರುವ ಕಂಟೆಂಟ್ಸ್ ಇರುತ್ತೆ. ಮೇ ಬಿ ಇದು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಅಂತೆಲ್ಲ ಇರುತ್ತೆ. ಸೊ ಇದೆಲ್ಲ ನಾವು ನಾರ್ಮಲ್ ಫುಡ್ಡಿಂದ ತಗೊಂಡ್ರೆ ಏನು ತೊಂದರೆ ಇರಲ್ಲ. ಬಟ್ ಇವಾಗ ಏನಂದರೆ ಕೆಲವರು ಒಮೆಗಾ 3 ಫ್ಯಾಟಿ ಆ್ಯಸಿಡ್ಸ್ ಎಲ್ಲ ಇದು ಕ್ಯಾಪ್ಸೂಲ್ ಆಗಿ ತಗೋತಾ ಇರ್ತಾರೆ. ಸೊ ಅದು ಕೂಡ ನಮಗೆ ಬಾಡಿಯಲ್ಲಿ ಒಂದು ಅಮೌಂಟಿಂದ ಜಾಸ್ತಿ ಆಗ್ತಾರೆ, ಅದರಿಂದ ಕೂಡ ನಮಗೆ ಪ್ರಾಬ್ಲಮ್ ಆಗುತ್ತೆ. ಸೊ ಅದಕ್ಕೆ ನಾವು ಫುಡ್ ಐಟಮ್ಸ್ ಎಲ್ಲ ನೋಡಿದರೆ ಇವಾಗ ಬ್ರೋಕೊಳಿ ಆಗಲಿ, ಕಾಲಿಫ್ಲವರ್ಸ್ ಆಗಲಿ, ಸೊ ಇದರಲ್ಲಿ ಎಲ್ಲ ಸ್ವಲ್ಪ ಥೈರಾಯ್ಡ್ ಟಾಕ್ಸಿಕ್ ಇರುವ ಉತ್ಪನ್ನದಲ್ಲಿ ನಮಗೆ ಥೈರಾಯ್ಡಿಗೆ ಪ್ರಾಬ್ಲಮ್ ಮಾಡುವಂಥ ಕಂಟೆಂಟ್ಸ್ ಇರುತ್ತೆ. ಸೊ ಅದಕ್ಕೆ ಆ ರೀತಿ ಇರುವ ಪ್ರಾಡಕ್ಟ್ಸ್ನ ಫುಡ್ ಐಟಮ್ಸ್ನ ತಗೊಳ್ಳೋದನ್ನು ಕಡಿಮೆ ಮಾಡಿ. ಯಾಕೆ ಅಂದರೆ ಇವಾಗ ಈ ರೀತಿ ಕಾಲಿಫ್ಲವರ್ ಆಗಲಿ, ಬ್ರೋಕೊಲಿ ಆಗಲಿ ಅದರಲ್ಲೆಲ್ಲ ಗೋಯಿಟ್ರೋಜನ್ ಅಂತ ಒಂದಿರುತ್ತೆ. ಸೊ ಅದೆಲ್ಲ ನಮ್ಮದು ಥೈರಾಯ್ಡ್ದು ಸೈಜ್ ಜಾಸ್ತಿ ಆಗಲಿಕ್ಕೆ ಅಥವಾ ಹಾರ್ಮೋನ್ಸದು
ಪ್ರೊಡಕ್ಷನ್ ಜಾಸ್ತಿ ಮಾಡೋದಕ್ಕೆ ಅಥವಾ ಕಮ್ಮಿ ಆಗೋದಕ್ಕೆಲ್ಲ ಒಂಥರ ಕಾರಣವಾಗುತ್ತೆ. ಅದಕ್ಕೆ ಅದನ್ನೆಲ್ಲ ಕಮ್ಮಿ ಮಾಡಿ ಅಂತ ಹೇಳ್ತೀನಿ. ಥೈರಾಯ್ಡ್ ಸಮಸ್ಯೆನ ನೆಗ್ಲೆಕ್ಟ್ ಮಾಡ್ತಾ ಹೋದರೆ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ? ಇವಾಗ ಥೈರಾಯ್ಡ್ ಸಮಸ್ಯೆಗಳನ್ನ ನಾವು ನೆಗ್ಲೆಕ್ಟ್ ಮಾಡುತ್ತಾ ಹೋದರೆ, ಇವಾಗ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾನು ಇವಾಗ ಪ್ರೆಗ್ನೆಂಟ್ ಸಿಚುವೇಷನಲ್ಲಿ ಹೇಳ್ತೀನಿ. ಒಂದು ಪ್ರೆಗ್ನೆನ್ಸಿಯಲ್ಲಿ ಹೇಗೆ ಆಗುತ್ತೆ ಅಂದರೆ, ಫಸ್ಟಾಗಿ ಪ್ರೆಗ್ನೆಂಟ್ ಇದ್ದಾಗ ಅವರು ಫಸ್ಟ್ ಮಾನಿಟರ್ ಮಾಡೋದು ಅವ್ರದ್ದು ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ನ ಮಾನಿಟರ್ ಮಾಡ್ತೀನಿ. ಯಾಕೆಂದರೆ ಅವರಲ್ಲಿ HCG ಹಾರ್ಮೋನಿಂದ ಥೈರಾಯ್ಡ್ ಗ್ರಂಥಿಯಲ್ಲಿ ಸ್ವಲ್ಪ ಹಾರ್ಮೋನ್ಸ್ದು ಪ್ರೊಡಕ್ಷನ್ ಜಾಸ್ತಿಯಾಗಿ ಕಾಣೋ ಅಂತ. ಸೊ ಅದಕ್ಕೆ ಅವರದ್ದು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಅವ್ರದ್ದು ಥೈರಾಯ್ಡ್ ಫಂಕ್ಷನ್ ಮಾನಿಟರ್ ಮಾಡ್ತೀನಿ. ಇವಾಗ ಅವರದ್ದು ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ ಎಲ್ಲ ನಾರ್ಮಲ್ ಬರ್ತಾ ಇದೆ, ಅವರದ್ದು ಥೈರಾಯ್ಡ್ ಎಲ್ಲ ನಾರ್ಮಲ್ ಆ್ಯಕ್ಟಿವ್ ಆಗಿದೆ ಅಂದರೆ ಏನು ತೊಂದರೆ ಇರಲ್ಲ. ಇಫ್ ಅಕಸ್ಮಾತ್ ಆಗಿ ಅದರದ್ದು ಪ್ರೊಡಕ್ಷನ್ ಸ್ವಲ್ಪ ಜಾಸ್ತಿಯಾಗಿ ಕಾಣಿಸ್ತಾ ಇದೆ ಅಥವಾ ಕಮ್ಮಿಯಾಗಿ ಕಾಣಿಸ್ತಾ ಇದೆ ಅಂದರೆ ಅದಕ್ಕೆ ಪ್ರಾಪರ್ ಆಗಿರೋ ಟ್ರೀಟ್ಮೆಂಟ್ನ ಮಾಡಬೇಕಾಗುತ್ತೆ. ಯಾಕೆ ಅಂದರೆ ಇವಾಗ ಪ್ರೆಗ್ನೆಂಟ್ ಇದ್ದಾಗ ಅವರಲ್ಲಿ ಸ್ಪಾಂಟೇನಿಯಸ್ ಅಬೋಷನ್ ಆಗಲಿಕ್ಕೆ ಅಥವಾ ಅವರದ್ದು ಬೇಬಿದು ಗ್ರೋತ್ನ ಕುಂಠಿತವಾಗೋದಕ್ಕೆ ಎಲ್ಲ ಚಾನ್ಸಸ್ ಆಗುತ್ತೆ. ಸೊ ಅದಕ್ಕೆ ನಾವು ಅವರದ್ದು ಕಂಪ್ಲೀಟಾಗಿ ಪ್ರೊಫೈಲ್ನ ನಾವು ಅನಲೈಸ್ ಮಾಡಲೇಬೇಕಾಗುತ್ತೆ. ಸೊ ಅದಕ್ಕೆ ಪ್ರೆಗ್ನೆನ್ಸಿಯಲ್ಲಿದ್ದಾಗ ಜಾಸ್ತಿಯಾಗಿ ಕಾಂಪ್ಲಿಕೇಶನ್ಸ್ ಥೈರಾಯ್ಡಿಂದ ಬರುವಂಥ. ಸೊ ಅದಕ್ಕೆ ಆ ಒಂದು ಸಿಚುವೇಷನಲ್ಲಿ ಥೈರಾಯ್ಡ್ ಫಂಕ್ಷನ್ ಟೆಸ್ಟ್ನ ನಾವು ಖಂಡಿತವಾಗಿ ಮಾನಿಟರ್ ಮಾಡಬೇಕು. ಎಸ್ ವೀಕ್ಷಕರೇ, ನೀವು ಕೂಡ ಥೈರಾಯ್ಡ್ ಸಮಸ್ಯೆಯಿಂದ ಸಫರ್ ಮಾಡ್ತಾ ಇದ್ದರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ. ಡಾಕ್ಟರ್ ಇದ್ದಾರೆ, ನೀವು ಕೂಡ ಡಾಕ್ಟರ್ ಹತ್ರ ಮಾತಾಡ್ಬೋದು. ಎಸ್ ಡಾಕ್ಟರ್, ಥೈರಾಯ್ಡ್ ಸಮಸ್ಯೆ ಬಗ್ಗೆ ಮಾತಾಡ್ತಾ ಇದ್ವಿ. ಇನ್ನು ನಿಮ್ಮ ಹೋಮಿಯೋ ಕೇರ್ ಇಂಟರ್ನ್ಯಾಷನಲಲ್ಲಿ ಥೈರಾಯ್ಡ್ ಸಮಸ್ಯೆಗೆ ಯಾವ ರೀತಿಯಾದಂತಹ ಟ್ರೀಟ್ಮೆಂಟ್ ಸಿಗುತ್ತೆ? ಇವಾಗ ನಾವು ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಾವು ಪೇಷಂಟ್ ಬಂದಾಗ ಅವರದ್ದು ಫಸ್ಟು ಕೇಸ್ ಹಿಸ್ಟ್ರಿ ಅಂತ ಒಂದು ಇರುತ್ತೆ. ಯಾಕೆಂದರೆ ಅವರಿಗೆ ಈ ರೀತಿ ಥೈರಾಯ್ಡ್ ಸಿಮ್ಟಮ್ಸ್ ಯಾವಾಗಿಂದ ಬಂದಿದೆ, ಏನು ಕಾರಣಕ್ಕೆ ಬಂದಿದೆ, ಸೊ ಆ ಥರ ಇರೋ ಡೀಟೇಲ್ಡ್ ಆಗಿರೋ ಒಂದು ಕೇಸ್ ಟೇಕಿಂಗ್ ಅಂತ ಒಂದಿರುತ್ತೆ. ಸೊ ಆವಾಗ ಏನಂದರೆ ಅವರದ್ದು ಹಳೆ ಹಿಸ್ಟ್ರಿ ಬರುತ್ತೆ, ಅವ್ರದ್ದು ಹಳೆ ರಿಪೋರ್ಟ್ಸ್ ಇರುತ್ತೆ. ಸೊ ಅದೆಲ್ಲ ನಾವು ಅನಲೈಸ್ ಮಾಡ್ತೀನಿ. ಆಮೇಲೆ ಅವ್ರದ್ದು ಚೈಲ್ಡ್ಹುಡಲ್ಲಿ ಹೇಗೆ ಏನಾದರೂ ಟ್ರಾಮಾಸ್ ಇತ್ತಾ ಅದು ಕೂಡ ನಾವು ನೋಡ್ತೀನಿ. ಯಾಕೆಂದರೆ ಅವ್ರದ್ದು ಸ್ಟ್ರೆಸ್ಸು ಸ್ಟ್ರೈನ್ ಎಲ್ಲ ಕೂಡ ಒಂದು ಕಾರಣವಾಗಿರುತ್ತೆ. ಸೊ ಅದಕ್ಕೆ ಅದು ಕೂಡ ನಾವು ಕಂಪ್ಲೀಟಾಗಿ ಅನಲೈಸ್ ಮಾಡಬೇಕು. ಸೊ ಅದಕ್ಕೆ ಈ ರೀತಿ ಇರುವ ಕ್ವಶನ್ಸ್ ಇರುತ್ತೆ. ಸೊ ಅದೆಲ್ಲ ಮುಗಿಯಾದ ನಂತರ ಅವರದ್ದು ಕಂಪ್ಲೀಟ್ ಕೇಸ್ ಟೇಕಿಂಗ್ ಮಾಡಿ ಅವರಿಗೆ ಉಚಿತವಾಗಿರುವಂಥ ಕಾನ್ಸ್ಟಿಟ್ಯೂಷನಲ್ ವೇ ಆಫ್ ಟ್ರೀಟ್ಮೆಂಟ್ನ ನಾವು ಚೂಸ್ ಮಾಡ್ತೀನಿ. ಸೊ ಕಾನ್ಸ್ಟಿಟ್ಯೂಷನಲ್ ವೇ ಆಫ್ ಟ್ರೀಟ್ಮೆಂಟ್ ಏನಂತ ಹೇಳಿದರೆ, ಇವಾಗ ಒಂದೊಂದು ಪೇಷಂಟು ಡಿಫ್ರೆಂಟ್ ಆಗಿರುತ್ತೆ. ಸೊ ಅವರದ್ದು ಕ್ಯಾರೆಕ್ಟರ್ಸ್ ಆಗಲಿ, ಅವರದ್ದು ಫಿಸಿಯಾಲಜಿಕಲ್ ಚೇಂಜಸ್ ಆಗಲಿ, ಏನು ಕಂಪ್ಲೀಟಾಗಿ ಒಂದು ಅನಲೈಸ್ ಮಾಡಿದರೆ ಒಂದೊಂದು ವ್ಯಕ್ತಿನ ಇದು ಕನ್ಸಿಡರ್ ಮಾಡಿದರೆ ಎಲ್ಲರೂ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದಕ್ಕೆ ಒಂದೊಂದು ಪೇಷಂಟಿಗೆ ಉಚಿತವಾಗಿರುವಂಥ ಕಾನ್ಸ್ಟಿಟ್ಯೂಷನಲ್ ವೇ ಆಫ್ ಟ್ರೀಟ್ಮೆಂಟ್ನ ನಾವು ಪ್ರೊವೈಡ್ ಮಾಡ್ತೀನಿ. ಸೊ ಅದರಿಂದ ಏನಾಗುತ್ತೆ ಅಂದರೆ ಅವರದ್ದು ಥೈರಾಯ್ಡ್ ಸಮಸ್ಯೆ ಕೂಡ ಇಂಪ್ರೂವ್ ಆಗುತ್ತೆ, ಜೊತೆಯಲ್ಲಿ ಅವರದ್ದು ಜನರಲ್ ಹೆಲ್ತ್ ಕೂಡ ಇಂಪ್ರೂವ್ ಆಗುತ್ತೆ. ಯಾಕೆ ಅಂದರೆ ಅವರದ್ದು ಜನರಲ್ ಹೆಲ್ತ್ ಅಂತ ಹೇಳಿದರೆ ಅವರಿಗೆ ಇವಾಗ ಮೇ ಬಿ ಸುಸ್ತಾಗಿರುತ್ತೆ, ತುಂಬ ಟಯರ್ಡ್ ಆಗುವಂಥ, ಬೇಗ ಊಟ ಮಾಡಲ್ಲ, ಹಸಿವಿರಲ್ಲ ಅಂತ. ಸೊ ಇದೆಲ್ಲ ನಾವು ಜನರಲ್ ಸಿಮ್ಟಮ್ಸ್ ಅಂತ ಕನ್ಸಿಡರ್ ಮಾಡ್ತೀನಿ. ಸೊ ಈ ಒಂದು ಸಿಮ್ಟಮ್ಸ್ ಎಲ್ಲ ಬಂದು ಇಂಪ್ರೂವ್ ಆಗುತ್ತೆ. ಪೇಷಂಟ್ ವಿಲ್ ಫೀಲ್ ಲೈಕ್ ತುಂಬ ಒಂಥರ ಲೈಟಾಗಿ ಫೀಲ್ ಆಗುತ್ತೆ. ಯಾಕೆಂದರೆ ಅವರದ್ದು ಬಾಡಿಯಲ್ಲಿ ಒಂದು ಸಂತುಲನ ಬಂದು ಲೈಕ್ ಹಾರ್ಮೋನಿಯಸ್ ಆಗಿ ಅವ್ರ ಬಾಡಿ ಮೇಲೆ ಎಫೆಕ್ಟ್ ಆಗ್ತಾ ಅವ್ರ ಬಾಡಿ ಕೂಡ ತುಂಬ ಜೆಂಟಲ್ ಆಗಿ ಫೀಲ್ ಆಗುವಂಥ ಒಂದು. ಆಮೇಲೆ ಅದಕ್ಕೆ ಈ ಒಂದು ರೀತಿ ಇರೋ ಟ್ರೀಟ್ಮೆಂಟ್ನ ನಾವು ಪ್ರೊವೈಡ್ ಮಾಡ್ತೀನಿ. ಇನ್ನು ವೆಯ್ಟ್ ಕೂಡ ಫ್ಲಕ್ಚುಯೇಷನ್ಸ್ ಆಗುತ್ತೆ ಅಂತ ನೀವೇ ಹೇಳಿದ್ರಿ. ಸೊ ಈ ಥೈರಾಯ್ಡ್ ಸಮಸ್ಯೆ ಇದ್ದಾಗ ವೆಯ್ಟ್ ಗೇನ್ ಅಥವಾ ವೆಯ್ಟ್ ಲಾಸ್ ಆಗೋದಾದರೂ ಯಾಕೆ ಅಂತ? ಇವಾಗ ವೆಯ್ಟ್ ಲಾಸ್ ಅಥವಾ ವೆಯ್ಟ್ ಗೇನ್ ಈ ಎರಡು ಸಿಮ್ಟಮ್ಸ್ ಕೂಡ ನಾವು ಥೈರಾಯ್ಡಲ್ಲಿ ಕಾಣಿಸುತ್ತೆ. ಸೊ ಹೈಪೋಥೈರಾಯ್ಡಲ್ಲಿ ನಾವು ವೆಯ್ಟ್ ಗೇನನ್ನು ಕಾಣುತ್ತೆ. ಯಾಕೆ ಅಂದರೆ ಇವಾಗ ನಾವು ಸ್ವಲ್ಪ ಆದರೂ ಊಟ ಮಾಡಿದರೆ ನಮಗೆ ಬೇಗ ಹೊಟ್ಟೆ ತುಂಬುತ್ತೆ, ಅಂದರೆ ಸಟೈಟಿ ಫೀಲ್ ಆಗುತ್ತೆ. ಹಾಗಾಗಿ ಏನಾಗುತ್ತೆ ಅಂದರೆ ಅವರದ್ದು ಡೈಜೆಷನ್ ತುಂಬ ಸ್ಲೋ ಆಗಿರುತ್ತೆ, ಅದಕ್ಕೆ ಅವರಿಗೆ ಕಾನ್ಸ್ಟಿಪೇಷನ್ ಆಗುತ್ತೆ. ಡಾಕ್ಟರ್ ಮಾತಾಡೋಣ, ಒಬ್ರು ಕಾಲರ್ ಇದ್ದಾರೆ. ಶ್ರೀನಿವಾಸ್ ಹೇಳಿ, ಎಲ್ಲಿಂದ ಕರೆ ಮಾಡ್ತಿರೋದು? ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ ಸರ್, ಹೇಳಿ. ಮೇಡಮ್, ಇದು ಗ್ಯಾಸ್ಟ್ರಿಕ್ ಜಾಸ್ತಿ ಇದಾಗಿ ಸ್ವಲ್ಪ ಊಟ ತಿಂದ್ರೆ ಉಪ್ಸ ಬರುತ್ತೆ ಮೇಡಮ್. ಹೊಟ್ಟೆ ಒಂದ್ ಸ್ವಲ್ಪ ತಿಂದ್ರೆ ಸಾಕು, ಓಕೆ, ಉಪ್ಸ ಬಂದಂಗ ಆಗುತ್ತೆ. ಒಂಥರ ನಡುವು ಈ ಬೆನ್ನೆಲ್ಲ ನೋವು ಬಂದಂಗ ಆಗುತ್ತೆ. ಓಕೆ, ಯಾವಾಗಿಂದ ಇದ್ದೀರಾ ಸರ್ ನಿಮಗೆ ಈ ರೀತಿ ಸಿಮ್ಟಮ್ಸ್ ಎಲ್ಲ? ಮೇಡಮ್, ಒಂದು ವರ್ಷದಿಂದ ಹಂಗೆ ಆಗ್ತಾ ಇದೆ. ಯಾವ್ದೋ ಗ್ಯಾಸ್ಟ್ರಿಕ್ ಮಾತ್ರೆ ಬರ್ಕೊಡ್ತಾ ಇದೆ, ಹಾಸ್ಪಿಟಲ್ಗೆ ಹೋಗಿ ಬಂದ್ರೆ ಅದು ತಿಂದ್ರೆ ಹಂಗಿರುತ್ತೆ, ತಿಂದ್ರೆ ಸ್ಟಾರ್ಟ್ ಆಗ್ಬಿಡುತ್ತೆ. ಓಕೆ, ನೀವು ಡಾಕ್ಟರ್ನ ಕನ್ಸಲ್ಟ್ ಆಯ್ತಾ ಮೊದಲು? ಸುಮ್ಮನೆ ಇಟ್ಟು ಕ್ಲಿನಿಕ್ ಹೋಗಿ ಬರ್ತಾ ಇದೆ, ದೊಡ್ಡ ಹಾಸ್ಪಿಟಲ್ಗೆ ಎಲ್ಲಿ ಹೋಗಿಲ್ಲ ಮೇಡಮ್. ಓಕೆ, ನಿಮಗೆ ತೇಗು ಬರೋದು ಆ ರೀತಿ ಏನಾದರೂ ಇದೆಯಾ? ಮೇಡಮ್, ತೇಗು ಬರೋದು ಆ ರೀತಿ ಏನಾದರೂ ಇದೆಯಾ?
ತೇಗು ದಾರಿನ ಹಾಂ ಇದೆಯಾ? ಇಲ್ಲ ಮೇಡಮ್ ಅದು. ತೇಗ್ ಬರೋದು ಆ ರೀತಿ ಏನಿಲ್ಲ, ಕತ್ತಿಗೆ ಸ್ವಲ್ಪ ಊತ ಬಂದಾಗೆ ಇದೆ. ಊಟ ತಿಂದ್ರೆ ಒಂಥರ ಉಬ್ಸ ಬಂದಂಗೆ ಹೊಟ್ಟೆ ತುಂಬುತ್ತೆ ಅಂತ, ಹಾ, ಸೆಟಿಟಿ ಹೌದು. ಫೀಲ್ ಆಗುತ್ತೆ ಅಂತ. ಓಕೆ, ಸೊ ನಿಮ್ಮದು ಥೈರಾಯ್ಡ್ ಟೆಸ್ಟ್ ಏನಾದರೂ ಮಾಡಿದ್ದೀರಾ ನೀವು? ಇಲ್ಲ ಮೇಡಮ್. ಓಕೆ, ಅದೊಂದ್ಸಲ ಚೆಕ್ ಮಾಡಿ. ಯಾಕೆಂದರೆ ಇವಾಗ ಬೇಗ ಊಟ ಮಾಡಿ ಅಂತ ಹೇಳೋದು, ತುಂಬ ಬೇಗನೆ ಹಸಿವೆಲ್ಲ ಹೋಗ್ತಾ ಇದೆ ಅಂದರೆ ಅದರಲ್ಲಿ ಥೈರಾಯ್ಡ್ ಪ್ರಾಬ್ಲಮ್ಸ್ ಏನಾದರೂ ಇದೆಯಾ ಅಂತ ಒಂದ್ಸಲ ರೂಲ್ ಔಟ್ ಮಾಡಬೇಕು. ಅಥವಾ ನಿಮ್ಮದು GIT ಸಿಂಪ್ಟಮ್ಸ್ ಅಥವಾ ನಿಮ್ಮದು ಹೊಟ್ಟೆಯಲ್ಲಿ ಏನಾದರೂ ಪ್ರಾಬ್ಲಮ್ ಇದೆಯಾ ಅಂತ ಕೂಡ ಗೊತ್ತಾಗಬೇಕು. ಸೊ ಅದಕ್ಕೆ ಒಂದ್ಸಲ ಥೈರಾಯ್ಡ್ ಟೆಸ್ಟ್ನ ಒಂದ್ಸಲ ಮಾಡ್ಕೊಳ್ಳಿ. ಹಾಗಾಗಿ ಗೊತ್ತಾಗುತ್ತೆ ನಮಗೆ ಥೈರಾಯ್ಡ್ ಸಮಸ್ಯೆಯಿಂದ ಆಗಿರೋದಾ ಅಥವಾ ಬೇರೆ ಏನಾದರೂ ಇದೆಯಾ ಅಂತ. ಥ್ಯಾಂಕ್ ಯು ಶ್ರೀನಿವಾಸ್. ಇನ್ನು ವೆಯ್ಟ್ ಗೇನ್ ಮತ್ತು ವೆಯ್ಟ್ ಲಾಸ್ ಬಗ್ಗೆ ತಿಳಿಸ್ಕೊಡ್ತಾ ಇದ್ರಿ, ಮುಂದುವರಿಸಿ. ಓಕೆ, ಸೊ ಅದೇ ಹೈಪೋಥೈರಾಯ್ಡಲ್ಲಿ ಬಂದಾಗ ವೆಯ್ಟ್ ಗೇನ್ ಬರೋ ಅಂತ. ಸೊ ಈ ವೆಯ್ಟ್ ಗೇನ್ ಯಾಕೆ ಬರುತ್ತೆ ಅಂದರೆ ನಮ್ಮದು ಡೈಜೆಷನ್ ಎಲ್ಲ ತುಂಬ ಸ್ಲೋ ಆಗಿರುತ್ತೆ ಅಂತ. ಸೊ ಅದಕ್ಕೆ ತುಂಬ ಬೇಗ ಅಬ್ಸಾರ್ಪ್ಷನ್ ಕೂಡ ತುಂಬ ಸ್ಲೋ ಆಗಿರುತ್ತೆ. ಸೊ ಅದಕ್ಕೆ ನಮ್ಮದು ಬಾಡಿಯಲ್ಲಿ ಇರುವ ವಾಟರ್ ರಿಟೆನ್ಷನ್ಸ್ ಆಗಲಿ ಇದೆಲ್ಲ ಬಂದು ತುಂಬ ಆಗಿ ನಮ್ಮದು ಎಕ್ಸ್ಟ್ರಾ ಸೆಲ್ಯುಲರ್ ಸ್ಪೇಸಸ್ ಅಂತ ಇರುತ್ತೆ. ಸೊ ಇದರಲ್ಲೆಲ್ಲ ಹೋಗಿ ಡೆಪಾಸಿಟ್ ಆಗುವಂಥ. ಸೊ ಅದಕ್ಕೆ ನಾವು ಸ್ವಲ್ಪ ವೆಯ್ಟ್ ಗೇನ್ನ ನಾವು ಕಾಣ್ಬೋದು. ಆಮೇಲೆ ಹೈಪರ್ ಥೈರಾಯ್ಡಲ್ಲಿ ವೆಯ್ಟ್ ಲಾಸ್ ನಾನು ಯಾಕೆ ಕಾಣಿಸ್ತೀನಿ ಅಂದರೆ, ಇವಾಗ ಹೈಪರ್ ಥೈರಾಯ್ಡಲ್ಲಿ ನಾವು ವೆಯ್ಟ್ ಲಾಸ್ ಬರುವಾಗ ನಮಗೆ ಜಾಸ್ತಿಯಾಗಿ ಹಸಿವಾಗುತ್ತೆ. ಆದ್ರೂ ನಾವು ಬೇಗ ಊಟ ತಿನ್ನುತ್ತೆ. ಬಟ್ ಏನಾಗುತ್ತೆ ಅಂದರೆ ಅದು ಬೇಗನೆ ಡೈಜೆಸ್ಟ್ ಆಗೋಗುತ್ತೆ. ಡೈಜೆಷನ್ ಆಗಿ ಹೋಗೋದು ಮತ್ತು ಲೂಸ್ ಮೋಷನ್ ಆಗೋ ಅಂತ. ಸೊ ಅದರಲ್ಲಿ ಏನು ನಮ್ಮದು ಬಾಡಿಗೆ ಅಬ್ಸಾರ್ಪ್ಷನ್ ಆಗೋ ಅಂತ ಇರಲ್ಲ. ಮತ್ತು ನಮ್ಮದು ಬಾಡಿ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಹೆಚ್ಚಾಗಿ ಇರಬೇಕು ಅಂತ ನಮ್ಮದು ಬಾಡಿ ಮಾಸಿಂದನೇ ನಮ್ಮದು ಬೇಕು ಅಂತಿರೋ ಗ್ಲೂಕೋಸ್ ಅಥವಾ ಅಂತ ಹೇಳೋದು ಫ್ಯಾಟ್ ಇರಲಿ, ಪ್ರೋಟೀನ್ಸ್ ಇರಲಿ ಎಲ್ಲನೇ ಬ್ರೇಕ್ ಡೌನ್ ಆಗೋ ಅಂತ. ಸೊ ಹಾಗಾಗಿ ಏನಾಗುತ್ತೆ ಅಂದರೆ ನಮಗೆ ಸ್ವಲ್ಪ ವೆಯ್ಟ್ ಲಾಸ್ನ ಹೈಪರ್ ಥೈರಾಯ್ಡಲ್ಲಿ ಕಾಣುವಂಥ. ಇನ್ನು ಥೈರಾಯ್ಡ್ ಸಮಸ್ಯೆಯಿಂದ ಮೆಂಟಲ್ ಹೆಲ್ತ್ ಮೇಲೂ ಯಾವ್ದಾರ ಪರಿಣಾಮ ಬೀಳುತ್ತಾರೆ, ಯಾವ ರೀತಿ? ಇವಾಗ ಬೀಳುತ್ತೆ. ಯಾಕೆಂದರೆ ಹೈಪೋಥೈರಾಯ್ಡಲ್ಲಿ ನಾವು ತುಂಬ ಸ್ಲಗ್ಗಿಶ್ ಆಗುವ ಅಂತ ಅಥವಾ ನಾವು ತುಂಬ ಏನು ಹೇಳೋದು ನಾವು ಮಾತಾಡೋಣ. ಇನ್ನೊಬ್ರು ಕಾಲರ್ ಇದ್ದಾರೆ. ಭಾಗ್ಯಲಕ್ಷ್ಮಿ, ಹೇಳಿ, ಎಲ್ಲಿಂದ ಕರೆ ಮಾಡ್ತಿರೋದು? ನಾವು ಬೊಮ್ಮನಹಳ್ಳಿಯಿಂದ ಮೇಡಮ್. ಹಾಂ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಮೇಡಮ್ ನಮಸ್ತೆ. ಹಲೋ ಭಾಗ್ಯಲಕ್ಷ್ಮಿ, ಹೇಳಿ. ಮೇಡಮ್ ನನಗೆ 7 ವರ್ಷದಿಂದ ಥೈರಾಯ್ಡ್ ಇದೆ. ಓಕೆ. ನನಗೆ ಕಣ್ಣು ಒಂದು ರೈಟ್ ಸೈಡ್ ತುಂಬ ಸ್ವಲ್ಪ ಮುಂದೆ ಬಂದ್ಬಿಟ್ಟಿದೆ. ಬಲೆ ಸೈಡು? ಹೌದು ರೈಟ್ ಸೈಡ್ ಕಣ್ಣು. ಹೌದು. ಓಕೆ. ನಾನು ಮೆಡಿಸಿನ್ ತಗೋತಾ ಇದ್ದೀನಿ. ಹಾಂ, ಎಷ್ಟು mg ತಗೋತಾ ಇದ್ದೀರಾ? ಮೇಡಮ್ ನಾನು 30 mg ತಗೋತಾ ಇದ್ದೀನಿ. ಓಕೆ. ಅದು ಏನು ಮೇಡಮ್ 7 ವರ್ಷದಿಂದ ತಗೋತಾ ಇದ್ರು ಕಣ್ಣು ಸ್ವಲ್ಪ ಹಿಂದೆ ಹೋಗಿಲ್ಲ. ಮತ್ತೆ ನಿಮ್ದು ಬೇರೆ ಏನಾದರೂ ಸಮಸ್ಯೆಗಳಿದೆಯಾ? ನಿಮ್ಮದು ಕತ್ತಲ್ಲಿ ಸ್ವಲ್ಪ ಏನೇ ಇಲ್ಲ, ಸ್ವಲ್ಪ ಕಣ್ಣಲ್ಲಿ ಸ್ವಲ್ಪ ಹೊರಗಡೆ ಬಂದಾಗಿದ್ರೆ ಅಂದಾನಾ? ಹೌದು ಮೇಡಮ್. ಓಕೆ. ಇವಾಗ ಅದು ಏನಾಗುತ್ತೆ ಅಂದರೆ ನಿಮ್ಮದು ಥೈರಾಯ್ಡ್ ಇವಾಗ ಟೆಸ್ಟ್ ಮಾಡಿ ಎಷ್ಟು ಟೈಮ್ ಆಯಿತು? 6 ಮಂತ್ ಆಯಿತು ಮೇಡಮ್. 6 ಮಂತ್ ಆಯಿತು. ಒಂದ್ಸಲ ಟೆಸ್ಟ್ ಮಾಡಿಸಿ. ಯಾಕೆ ಅಂದರೆ ಇವಾಗ ನಿಮಗೆ ಬರುವಂಥ ಕಂಡೀಷನ್ ಇವಾಗ ಎಕ್ಸೋಫ್ಥಾಲ್ಮಸ್ ಅಂತ ಅಂದರೆ ನಮ್ಮದು ಕಣ್ಣದು ಐಬೋಲ್ ಇರುತ್ತೆ. ಐಬೋಲ್ ಸ್ವಲ್ಪ ದೊಡ್ಡ ಏನು ಹೇಳೋದು ಔಟ್ಸೈಡಿಗೆ ಪ್ರೊಟ್ರೂಷನ್ ಆಗುವಂಥ, ಲೈಕ್ ಹೊರಗಡೆ ಬರುವಂಥ. ಸೊ ಅದಕ್ಕೆ ಒಂದ್ಸಲ ನೀವು ಥೈರಾಯ್ಡ್ ಟೆಸ್ಟ್ನ ಮಾಡೋದು ಒಳ್ಳೆಯದಾಗುತ್ತೆ. ಯಾಕೆಂದರೆ ಇವಾಗ ನೀವು ತಗೋತಾ ಇರೋ ಅಮೌಂಟು ಮೇ ಬಿ ಸಾಕಷ್ಟಾಗಿ ಲೈಕ್ ನಿಮ್ಮ ಬಾಡಿಗೆ ಅದಷ್ಟು ಆಗಲ್ಲ ಅಂತ ಇನ್ನೂ ಜಾಸ್ತಿ ತೆಗೋಬೇಕಾಗತ್ತೆ. ಅಲ್ಲಾಂದರೆ ನೀವು ಹೋಮಿಯೋ ಕೇರಿಗೆ ಹತ್ತಿರ ಇರೋ ಶಾಖೆಗೆ ಬನ್ನಿ, ಭೇಟಿಯಾಗಿ ಕರೆಕ್ಟಾಗಿರುವ ಮೆಡಿಸಿನ್ಸ್ನ ಹಾಕಿ. ಸೊ ದ್ಯಾಟ್ ಅದು ಇನ್ನೂ ಮುಂದುವರಿಯಲ್ಲ, ಅದು ಇನ್ನೂ ಜಾಸ್ತಿಯಾಗಿ ನಿಮ್ಮದು ಪ್ರೆಷರ್ ಜಾಸ್ತಿ ಬೀಳಲ್ಲ ಕಣ್ಣಲ್ಲಿ. ಥ್ಯಾಂಕ್ ಯು ಭಾಗ್ಯಲಕ್ಷ್ಮಿ. ಇನ್ನು ಥೈರಾಯ್ಡ್ ಸಮಸ್ಯೆ ಯಾವ ರೀತಿಯಾಗಿ ಮೆಂಟಲ್ ಹೆಲ್ತ್ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳ್ತಾ ಇದ್ರಿ, ಮುಂದುವರಿಸಿ. ಇವಾಗ ಹೈಪೋಥೈರಾಯ್ಡ್ ಬಂದಾಗ ನಮ್ಮದು ತುಂಬ ಸ್ಲಗ್ಗಿಶ್ ಆಗಿರುತ್ತೆ. ಏನೂ ಮಾಡಲಿಕ್ಕೆ ನಮಗೆ ಒಂಥರ ಏನೂ ಮಾಡಬೇಡ, ತುಂಬ ಲೇಝಿ ಆಗುವಂಥವು ಆ ರೀತಿ ಇರೋ ಸಿಮ್ಟಮ್ಸ್ನ ನಾವು ಕಾಣ್ಬರ್ಬೋದು. ಸೊ ಮತ್ತು ಹೈಪರ್ ಥೈರಾಯ್ಡಲ್ಲಿ ಜಸ್ಟ್ ಆಪೋಸಿಟ್ ಆಗಿರುತ್ತೆ, ತುಂಬ ಆ್ಯಕ್ಟಿವ್ ಆಗಿರುತ್ತೆ, ಹೈಪರ್ ಆ್ಯಕ್ಟಿವ್ನೆಸ್ ನಾವು ಕಾಣ್ಬೋದು. ಆಮೇಲೆ ನಾವು ಏನಾದರೂ ಮಾಡಬೇಕು, ಯಾವಾಗಲೂ ಒಂಥರ ಟೆಂಡೆನ್ಸಿ, ಒಂಥರ ಅದು ಮಾಡಬೇಕು ಇದು ಮಾಡಬೇಕು, ಹಾಗೆ ಆಲ್ವೇಸ್ ಒಂದು ಮೈಂಡ್ ತುಂಬ ರನ್ ಆಗುತ್ತೆ. ಅಂದರೆ ಕೀಪ್ ಆನ್ ಥಿಂಕಿಂಗ್ ಅಂತ, ಒಂದು ಥಾಟಿಂದ ಜಂಪ್ ಆಗಿ ಹೋಗುವಂಥ ಈ ರೀತಿ ಇರೋ ಸಿಮ್ಟಮ್ಸ್ ಎಲ್ಲ ನಾವು ಹೈಪರ್ ಥೈರಾಯ್ಡಲ್ಲಿ ಕಾಣುವಂಥ ಈ ರೀತಿ ಮೆಂಟಲ್ ಸಿಮ್ಟಮ್ಸ್ ಎಲ್ಲ ನೋಡಿದರೆ ನಾವು ಜಾಸ್ತಿಯಾಗಿ ಹೈಪೋಥೈರಾಯ್ಡಲ್ಲಿ ಸ್ವಲ್ಪ ಏನು ಹೇಳೋದು ಜಾಸ್ತಿಯಾಗಿ ನಾವು ಗಮನಿಸಿ ಮಾಡಬೇಕಾಗುತ್ತೆ. ಲೈಕ್ ಏನಂದರೆ ಅವರಿಗೆ ತುಂಬ ಸ್ಲಗ್ಗಿಶ್ ಆಗಿರುವಂಥ ಡಿಪ್ರೆಷನ್ ಆಗಲಿಕ್ಕೆಲ್ಲ ತುಂಬ ಚಾನ್ಸಸ್ ಆಗಿರುತ್ತೆ ಹೈಪೋಥೈರಾಯ್ಡ್ ಇದ್ದಾಗ. ಸೊ ಅದಕ್ಕೆ ಪ್ರಾಪರ್ ಆಗಿರೋ ಕೌನ್ಸಿಲಿಂಗ್ ಎಲ್ಲ ಮಾಡಿಕೊಡ್ಬೇಕಾಗುತ್ತೆ ಪೇಷಂಟ್ಸಿಗೆ. ಯಾಕೆಂದರೆ ಡಿಪ್ರೆಷನ್ನಿಂದ ಎಲ್ಲ ಸುಮಾರು ಪೇಷಂಟ್ಸದು ಅವ್ರದ್ದು ಜೀವ ಹಾನಿ ಕೂಡ ಆಗ್ತಾ ಇದೆ. ಸೊ ಅದಕ್ಕೆ
ಅದಕ್ಕೆ ಅದನ್ನು ಕರೆಕ್ಟಾಗಿರೋ ಕೌನ್ಸಿಲಿಂಗ್ ಮತ್ತು ಮೆಡಿಕೇಷನ್ಸ್ನ ನೀಡೆಡ್ ಆಗಿರುತ್ತೆ. ಈಗ ಒಬ್ರು ಕಾಲರ್ ಕೂಡ ಹೇಳಿದ್ರು 7 ವರ್ಷದಿಂದ ಥೈರಾಯ್ಡ್ ಇದೆ ಮತ್ತು ಬಲಗಣ್ಣು ಕೂಡ ಹೊರ ಬಂದಂಗೆ ಅನಿಸ್ತಿದೆ ಅಂತ. ಸೊ ಇದೆಲ್ಲ ಕಾಂಪ್ಲಿಕೇಶನ್ ಆಗೋದಾದ್ರೂ ಯಾಕೆ ಅಂತ? ಇವಾಗ ಯಾಕೆ ಐಬೋಲ್ ಹೊರಗಡೆ ಬರುವ ಅಂತ, ಅದಕ್ಕೆ ನಾವು ಎಕ್ಸೋಫ್ಥಾಲ್ಮಸ್ ಅಂತ ಹೇಳ್ತೀನಿ. ಸೊ ಇದು ಯಾಕೆ ಈ ರೀತಿ ಹೊರಗಡೆ ಬರುವ ಅಂತ ಡಾಕ್ಟರ್ ಮಾತಾಡೋಣ. ಇನ್ನೊಬ್ರು ಕಾಲರ್ ಇದ್ದಾರೆ. ವಿರೂಪಾಕ್ಷ, ಎಲ್ಲಿಂದ ಕರೆ ಮಾಡ್ತಿರೋದು? ಕೇಳಿಸ್ತಾ ಇದೆಯಾ? ಹೌದು ಮೇಡಮ್. ಹಾ, ಎಲ್ಲಿಂದ ಕರೆ ಮಾಡ್ತಿರೋದು? ಬೆಂಗಳೂರು. ಹಾ, ಡಾಕ್ಟರ್ ಇದ್ದಾರೆ, ಮಾತಾಡಿ. ಹಲೋ, ನಮಸ್ತೆ ಮೇಡಮ್. ನಮಸ್ಕಾರ ಸರ್, ಹೇಳಿ. ಮೇಡಮ್, 1 ವರ್ಷದಿಂದ ನನಗೆ ಥೈರಾಯ್ಡ್ ಇದೆ. ಓಕೆ. ನಾನು ಟ್ಯಾಬ್ಲೆಟ್ ತಗೊತಿದ್ದೀನಿ 100 mg. 100 mg ಆಗ್ತಾ ಇದ್ದೀರಾ? ಓಕೆ. ಹೌದು, ಆದ್ರೆ ನಾರ್ಮಲ್ ಇದೆ, ಈಗ 0 ಆಗಿದೆ. ಓಕೆ. ಬಟ್ ನಾನು ಡಾಕ್ಟರ್ ಕನ್ಸಲ್ಟ್ ಮಾಡಿದಾಗ ಟ್ಯಾಬ್ಲೆಟ್ ಲೈಫ್ ಟೈಮ್ ತಗೋಬೇಕಂತ ಹೇಳಿದ್ರು. ಅದು ಲೈಫ್ ಟೈಮ್ ತಗೋಬೇಕಾ ಬೇಡವಾ? ನನಗೆ 0 ಆದ್ಮೇಲೆ ತಗೋಬಾರ್ದು ಅನ್ಸುತ್ತಲ್ವ, ಅದಕ್ಕೆ ನಿಮಗೆ ಡೌಟ್ ಇದ್ದಕ್ಕೆ ಕಾಲ್ ಮಾಡಿದೆ. ಇವಾಗ ನೀವು ಥೈರಾಯ್ಡ್ ಮೆಡಿಕೇಶನ್ ಹಾಕ್ತಾ ಅಂದರೆ ಥೈರಾಯ್ಡ್ ಮೆಡಿಸಿನ್ಸ್ ಹಾಕ್ತಾ ಹೋಗಿ ನಿಮ್ಮದು ಇವಾಗ ಕಂಟ್ರೋಲ್ ಆಗಿದ್ದೀರಾ ಅಂತ. ಬಟ್ ನೀವು ಆ ಮೆಡಿಸಿನ್ಸ್ನ ಕಂಟಿನ್ಯೂಸ್ ಆಗಿ ಲೈಫ್ ಲಾಂಗ್ ತಗೋಬೇಕು ಅಂತ ಅಡ್ವೈಸ್ ಮಾಡಿದ್ರಾ, ಕರೆಕ್ಟ್ ಅಲ್ವಾ? ಸೊ ಇವಾಗ ಏನಂದರೆ ನಾವು ಥೈರಾಯ್ಡ್ ಬಂದು 100% ನಾವು ಕಂಡೀಷನ್ ನೋಡಿ ಅಥವಾ ಅವ್ರದ್ದು ಎಷ್ಟು ಆಗಿ ಸಿವಿಯರ್ ಇದೆ ಅಂತ ನೋಡಿ ನಾವು ಅದಕ್ಕೆ ರಿವರ್ಸ್ ಮಾಡ್ಬೋದು. ಅಂದರೆ ಇವಾಗ ತುಂಬ ಸಿವಿಯರೆಲ್ಲ ಇದ್ದರೆ ತುಂಬ ಕಷ್ಟ ಆಗುತ್ತೆ, ಸ್ವಲ್ಪ ಟೈಮ್ ತಗೊಳ್ಳುತ್ತೆ. ಬಟ್ ಇವಾಗ ನಿಮ್ಮದು ಆಲ್ರೆಡಿ ಬ್ಲಡ್ ಲೈನ್ ರಿಪೋರ್ಟ್ಸ್ ಎಲ್ಲ ಬಂದು ತುಂಬ ನಾರ್ಮಲ್ ಆಗಿಯೇ ಕಾಣಿಸ್ತಾ ಇದೆ. ಸೊ ಅದಕ್ಕೆ ನೀವು ಲೈಫ್ ಲಾಂಗ್ ಮೆಡಿಕೇಷನ್ಸದು ಏನು ಹೇಳೋದು ತಗೋಬೇಕು ಅಂತ ಅವಶ್ಯಕತೆ ಇರಲ್ಲ. ಪ್ರಾಪರಾಗಿ ಹೋಮಿಯೋ ಮೆಡಿಸಿನ್ಸ್ ಹಾಕಿದರೆ ನಿಮಗೆ ಕರೆಕ್ಟಾಗಿ ಅದು ಸ್ವಲ್ಪ ಟೈಮ್ ತಗೊಂಡ್ರೆ ಅದನ್ನು ನಾವು ಕಂಪ್ಲೀಟ್ ರಿವರ್ಸ್ ಮಾಡಿ ಜೀವನ ಪೂರ್ತಿ ನೀವು ಮೆಡಿಸಿನ್ಸ್ ಬೇಕು ಅಂತ ಇರಲ್ಲ, ಆ ರೀತಿ ಬರಲ್ಲ. ಸೊ ನೀವು ಕಂಟಿನ್ಯೂಸ್ ಆಗಿ ಸ್ವಲ್ಪ ಮೆಡಿಸಿನ್ಸ್ ಹಾಕಿದರೆ ನೀವು ಮತ್ತೆ ಸ್ಟಾಪ್ ಮಾಡ್ತಾ ಹೋಗ್ಬೋದು. ನಿಮ್ಮದು ಥೈರಾಯ್ಡ್ ಒನ್ಸ್ ಇಟ್ ಈಸ್ ನಾರ್ಮಲ್ ಆದರೆ ಮೆಡಿಸಿನ್ಸುದು ಅವಶ್ಯಕತೆನೇ ಬೇಕಾಗಿಲ್ಲ. ಥ್ಯಾಂಕ್ ಯು ವಿರೂಪಾಕ್ಷ. ಡಾಕ್ಟರ್, ಇನ್ನು ಇವತ್ತು ಕಾರ್ಯಕ್ರಮಕ್ಕೆ ಭಾಗಿಯಾಗಿ ಥೈರಾಯ್ಡ್ ಸಮಸ್ಯೆ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ, ಹಾಗಾಗಿ ಧನ್ಯವಾದಗಳು. ವೀಕ್ಷಕರೇ, ನೀವು ಕೂಡ ಥೈರಾಯ್ಡ್ ಸಮಸ್ಯೆಯಿಂದ ಬಳಲ್ತಾ ಇದ್ರೆ ಸ್ಕ್ರೀನ್ ಮೇಲೆ ಕಾಣಿಸ್ತಿರುವಂತಹ ನಂಬರ್ಗೆ ಕರೆ ಮಾಡಿ ಡಾಕ್ಟರ್ನ ನೇರವಾಗಿ ಭೇಟಿಯಾಗಬಹುದು ಅಂತ ಹೇಳ್ತಾ ಇದಾಗಿತ್ತು ಇವತ್ತಿನ ಆರೋಗ್ಯವೇ ಭಾಗ್ಯ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ. ಆರೋಗ್ಯ ಸಮಸ್ಯೆ ನಿಮ್ಮನ್ನ ಕಾಡ್ತಿದೆಯಾ? ಹಾಗಿದ್ರೆ ಚಿಂತೆ ಬಿಡಿ, ನಮ್ಮ ಹೋಮಿಯೋ ಕೇರ್ಗೆ ಬನ್ನಿ. ಹೋಮಿಯೋ ಕೇರ್ ಇಂಟರ್ನ್ಯಾಷನಲ್ ಹಲವು ಆರೋಗ್ಯ ಸಮಸ್ಯೆಗಳಿಗೆ ಸಿಗಲಿದೆ ಸೂಕ್ತ ಪರಿಹಾರ. ನೇರ ಭೇಟಿಗೆ ಸಂಪರ್ಕಿಸಿ 9550 00 1133 1800 10 81 212.